ನಮಸ್ಕಾರ ಸ್ನೇಹಿತರೆ, ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿ. ಶಕ್ತಿಯ ಸೆಲೆ, ಮುಕ್ತಿಯ ನೆಲೆ. ವ್ಯಕ್ತಿ, ಸಮಾಜ ಅಷ್ಟೇಕೆ ಇಡೀ ಜಗತ್ತನ್ನೇ ಉನ್ನತ ಸ್ಥಿತಿಗೊಯ್ಯುವ ಶಕ್ತಿ ಈ ಪರಮಶ್ರೇಷ್ಠ ಸತ್ಯವಾದ ಆತ್ಮನಲ್ಲಿಡುವ ಶ್ರದ್ಧೆಯಿಂದ ಬರುವುದು ಎಂದು ಸ್ವಾಮಿ ವಿವೇಕಾನಂದರು ವೀರ ವೇದಾಂತದ ಕಹಳೆ ಊದಿದರು. ಈ ಪರಮಶ್ರೇಷ್ಠ ಸತ್ಯವಾದ ಆತ್ಮನನ್ನು ನಾವು ನಂಬಬೇಕು. ಆ ನಂಬಿಕೆಯಿಂದ ನಮ್ಮಲ್ಲಿ ಶಕ್ತಿ ಉದಿಸುವುದು. ನೀವು ಏನನ್ನು ಯೋಚಿಸುವಿರೋ ಅದೇ ಆಗುವಿರಿ. ನೀವು ದುರ್ಬಲರೆಂದೇ ಯೋಚಿಸುತ್ತಿದ್ದರೆ ದುರ್ಬಲರೇ ಆಗುತ್ತೀರಿ. ನೀವು ಬಲಶಾಲಿಗಳೆಂದು ಯೋಚಿಸುತ್ತಾ ಬಲಶಾಲಿಗಳಾಗುವಿರಿ. ನೀವು ಅಶುದ್ಧರೆಂದು ಯೋಚಿಸುತ್ತಿದ್ದರೆ ಅಶುದ್ಧರಾಗುವಿರಿ. ಪರಿಶುದ್ಧರೆಂದು ಯೋಚಿಸುತ್ತಿದ್ದರೆ ಪರಿಶುದ್ಧರೇ ಆಗುವಿರಿ. ಈ ಮಾತು ನಾವು ನಮ್ಮನ್ನು ದುರ್ಬಲರೆಂದು, ಪಾಪಿಗಳೆಂದು ತಿಳಿಯಬಾರದು ಎಂಬುದನ್ನು ಬೋಧಿಸುವುದು. ನನ್ನಲ್ಲಿ ಸರ್ವಶಕ್ತಿ ಇದೆ, ಅಗಾಧ ಜ್ಞಾನವಿದೆ. ನಾನು ಅದನ್ನು ಇನ್ನೂ ವ್ಯಕ್ತಗೊಳಿಸದೇ ಇದ್ದಿರಬಹುದು, ಆದರೆ ಅದರ ಇರುವಿಕೆಗೆ ಬಾಧಕವಿಲ್ಲ. ನನ್ನಲ್ಲಿ ಅದು ಇದ್ದೇ ಇದೆ. ಸರ್ವಜ್ಞಾನವೂ ಶಕ್ತಿಯೂ ಪವಿತ್ರತೆಯೂ ಸ್ವಾತಂತ್ರ್ಯವೂ ನನ್ನಲ್ಲಿದೆ. ನಾನೇಕೆ ಇದನ್ನು ವ್ಯಕ್ತಗೊಳಿಸುತ್ತಿಲ್ಲ? ಏಕೆಂದರೆ ನನಗೆ ಆ ವಿಷಯದಲ್ಲಿ ಅಥವಾ ಸತ್ಯ ಸಂಗತಿಯಲ್ಲಿ ನಂಬಿಕೆ ಅಥವಾ ಶ್ರದ್ಧೆ ಇಲ್ಲ. ನಾನು ದೃಢ ನಂಬಿಕೆಯನ್ನಿರಿಸಿದುದಾದರೆ ಅವು ಬಂದೇ ಬರಬೇಕು. ನಿರಾಕಾರ ಆತ್ಮಭಾವನೆ ಇದನ್ನು ಬೋಧಿಸುವುದು. ನಿಮ್ಮ ಮಕ್ಕಳನ್ನು ಬಾಲ್ಯಾರಭ್ಯ ಬಲಿಷ್ಠರನ್ನಾಗಿ ಮಾಡಿ. ಅವರಿಗೆ ದುರ್ಬಲತೆಯನ್ನು ಬೋಧಿಸಬೇಡಿ. ಶಕ್ತಿಯನ್ನು ನೀಡುವ ಬೋಧನೆ ಕೊಡಿ. ಅವರು ವಿಶ್ವವಿಜಯಿಗಳಾಗುವಂತೆ, ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ, ಸಕಲ ಕಷ್ಟಗಳನ್ನು, ವಿಘ್ನ ವಿಪತ್ತುಗಳನ್ನು ಎದುರಿಸಿ ಮುನ್ನಡೆಯುವ ಕೆಚ್ಚನ್ನು ಉಂಟುಮಾಡುವ ತರಬೇತು ನೀಡಿ. ಎಲ್ಲಕ್ಕೂ ಮೊದಲು ಈ ಆತ್ಮನ ಪರಮ ವೈಭವವನ್ನು ಅವರು ಮನಗಾಣಲಿ, ಸರಿಯಾಗಿ ತಿಳಿದುಕೊಳ್ಳಲಿ. ಈ ಅದ್ಭುತ ಭಾವನೆ ವೇದಾಂತದ ಕೊಡುಗೆ. ಪೂರ್ಣ ಜಗತ್ತನ್ನೇ ಕ್ರಾಂತಿ ಮಾಡಿ ಬದಲಿಸಬಲ್ಲ ಮತ್ತು ವಿಜ್ಞಾನ ಧರ್ಮದೊಳಗೆ ಸಾಮರಸ್ಯ ತರಬಲ್ಲ ಭಾವನೆ ಇದು. ಸರ್ವತ್ರ ಸರ್ವರಿಗೂ ಉಪಯೋಗವಾಗುವ ಭಾವನೆ ಇದು ಎನ್ನುತ್ತಾ ಅವರು ನಮ್ಮಲ್ಲಿರುವ ಅಪಾರ ಶಕ್ತಿಯನ್ನು ಬೆಟ್ಟು ಮಾಡಿ ತೋರಿಸುತ್ತಿದ್ದಾರೆ. ನಾನು ಯಾರು? ನಮ್ಮಲ್ಲಿ ಅಪಾರ ಶಕ್ತಿ ಇದೆ. ಆಂತರ್ಯದ ಆಳದಲ್ಲಿ ಚಿನ್ನದ ಗಣಿ ಅಥವಾ ಸ್ವರ್ಗದ ರಾಜ್ಯ ಇದೆ ಎಂಬುದನ್ನು ನಾವು ತಿಳಿದಿಲ್ಲ. ತನ್ನ ದೌರ್ಬಲ್ಯ, ದೀನಹೀನತೆಗಳೇ ತಾನು ಎಂದು ತಿಳಿದುಕೊಂಡು ಮನುಷ್ಯ ಎಷ್ಟೋ ವೇಳೆ ಮೂಢನಂತೆ ವರ್ತಿಸುತ್ತಾನೆ. ಕೆಲವೊಮ್ಮೆ ಬುದ್ಧಿಭ್ರಮಣೆಯಾದಂತೆ ನಡೆದುಕೊಳ್ಳುತ್ತಾನೆ, ಕೊಲೆಗಡುಕನಂತೆ ವರ್ತಿಸುತ್ತಾನೆ. ಹಾಗಾದರೆ ಆ ನಾನು ನಿಜವಾಗಿ ಯಾರು? ನಮ್ಮ ಸಾಮಾನ್ಯ ಅರಿವಿಗೆ ಬಾರದ, ಆದರೆ ನಮ್ಮಲ್ಲಿ ಆಗಲೇ ಇರುವ ಶಕ್ತಿಯ ನೆಲೆಯನ್ನು ತಿಳಿದಾಗ ನಾವು ನಮ್ಮ ಪರಿಮಿತಿಗಳಿಂದ, ರಾಗ ದ್ವೇಷಗಳಿಂದ ಪಾರಾಗುತ್ತೇವೆ, ಸ್ವತಂತ್ರರಾಗುತ್ತೇವೆ, ಪ್ರಾಜ್ಞರಾಗುತ್ತೇವೆ. ನಾವು ಯಾವುದೇ ಸ್ಥಾನದಲ್ಲಿರಲಿ, ನಮ್ಮ ನಡೆ, ನುಡಿ, ಆಚಾರ ವ್ಯವಹಾರಗಳಲ್ಲಿ ಆಗ ಆಶ್ಚರ್ಯಕರ ಬದಲಾವಣೆ ಪ್ರಾರಂಭವಾಗುತ್ತದೆ. ನಿನ್ನೊಳಗೆ ನೀನು ಹೊಕ್ಕು, ನಿನ್ನನ್ನೇ ನೀ ಕಂಡು ನೀನೇ ನೀನಾಗು ಗೆಳೆಯ ಎಂದರು ಕವಿ ಬೇಂದ್ರೆ. ನೀನೇ ನೀನಾಗುವುದು ಅಥವಾ ನಾವೇ ನಾವಾಗುವುದು ಎಂದು ವಿಚಾರಯುಕ್ತ ಅನುಭವಗಳಿಂದ ನಮ್ಮ ನೈಜ ಸ್ವರೂಪವನ್ನು ತಿಳಿಯಲು ಯತ್ನಿಸಿದಾಗ ನಾವು ನಮ್ಮೊಳಗೆ ಮುಳುಗುತ್ತೇವೆ. ಆಳದಲ್ಲಡಗಿರುವ ಗಂಭೀರ ಜ್ಯೋತಿಯನ್ನು ಸಂದರ್ಶಿಸುತ್ತೇವೆ. ಇದು ಕಲ್ಪನೆಯಲ್ಲ, ಪರಮಶ್ರೇಷ್ಠ ಸತ್ಯ ಎಂಬುದನ್ನು ಮನಗಾಣುತ್ತೇವೆ. ಈ ನಾನು ಇದನ್ನು ಛೇದಿಸಿ ಭೇದಿಸಿ ನೋಡಿದಾಗ ಅದರ ಹಿನ್ನೆಲೆಯಲ್ಲಿರುವ ಗೂಢ ತತ್ವ ಮತ್ತು ಶಕ್ತಿಯ ಪರಿಚಯ ನಮಗೆ ಆಗುವುದು. ಮಾತಿಗೆ ನಿಲುಕದ ಪರಮಾದ್ಭುತ ಶಕ್ತಿಯುಳ್ಳ ಅದು ಹೇಗೆ ತನ್ನನ್ನು ತಾನು ತನ್ನ ಬಗೆಗಿನ ಕಲ್ಪನೆಗಳ ಮೂಲಕ ಪರಿಮಿತಗೊಳಿಸಿಕೊಳ್ಳುತ್ತದೆ, ಪರಿಮಿತಿಯ ಭಾವನೆಯಲ್ಲಿ ಒಂದಾಗಿ ತನ್ನನ್ನು ತಾನು ಹೇಗೆ ಬದ್ಧವಾಗಿಸಿಕೊಂಡು ನರಳುತ್ತದೆ,
ಆ ನರಳಾಟದಿಂದ ಹೇಗೆ ಪಾರಾಗುತ್ತದೆ ಎಂಬುದು ಅತ್ಯಂತ ಕುತೂಹಲಕಾರಿಯೂ ಆಶ್ಚರ್ಯದಾಯಕವೂ ಆದ ಅನ್ವೇಷಣೆ. ಈ ಅನ್ವೇಷಣೆ ಮಾಡಲು ಯಾವುದೇ ಪ್ರಯೋಗಶಾಲೆಗಳಲ್ಲಿ ನಾವು ದುಡಿಯಬೇಕಿಲ್ಲ. ನಮ್ಮ ಮನಸ್ಸೇ ಪ್ರಯೋಗಶಾಲೆ. ವಿಚಾರವೆಂಬ ಖಡ್ಗವೇ ಸಮಸ್ಯೆಯ ಕಗ್ಗಂಟನ್ನು ಕಡಿಯುವ ಉಪಕರಣ. ಆ ಖಡ್ಗ ಪ್ರಯೋಗದಲ್ಲಿ ನಮ್ಮಲ್ಲಿರುವ ಅಪಾರ ಶಕ್ತಿಯ ಅರಿವಾಗುವುದು ಹೇಗೆ? ಮುಂದಿನ ವಿಷಯ ಕುರಿಯಾದ ಹುಲಿ. ದೊಡ್ಡದಾದ ಹುಲ್ಲುಗಾವಲಿನಲ್ಲಿ ಒಂದು ಕುರಿಮಂದೆ ಹಾಯಾಗಿ ಸಂಚರಿಸುತ್ತಿತ್ತು. ಹುಲ್ಲುಗಾವಲಿನ ಉತ್ತರ ದಿಕ್ಕಿನಲ್ಲಿ ಒಂದು ದಟ್ಟ ಅಡವಿ. ಒಂದಾನೊಂದು ದಿನ ಹಸಿದ ಹುಲಿಯೊಂದು ಆ ಅಡವಿಯಲ್ಲಿನ ಒಂದು ಬಂಡೆಯ ಮೇಲೆ ನಿಂತು ಹುಲ್ಲುಗಾವಲಿನಲ್ಲಿದ್ದ ಕುರಿಮಂದೆಯನ್ನು ಕಂಡಿತು. ಇಂದೆನಗೆ ಆಹಾರ ಸಿಕ್ಕಿತು ಎಂದು ಅದು ಬಾಯಿ ಚಪ್ಪರಿಸಿತು. ಬಂಡೆಯ ಮೇಲಿನಿಂದ ಒಂದೇ ನೆಗೆತಕ್ಕೆ ಜಿಗಿದು ಆ ಹುಲಿ ಕುರಿಮಂದೆಯ ಹತ್ತಿರ ಬಂದು ಬಿದ್ದು ಬಿಟ್ಟಿತು. ಬೀಳುವಾಗ ಅಕಸ್ಮಾತ್ ಅದರ ತಲೆಗೆ ಮೊನಚಾದ ಒಂದು ಕಲ್ಲು ಬಡಿದು ನೆತ್ತರು ಸುರಿಯಿತು. ತುಂಬು ಗರ್ಭವಾಗಿದ್ದ ಆ ಹುಲಿ ಒಂದು ಪುಟ್ಟ ಮರಿಯನ್ನು ಹೆತ್ತು ಸತ್ತು ಹೋಯಿತು. ಭಯದಿಂದ ದಿಕ್ಕುಪಾಲಾಗಿ ಓಡಿ ಹೋಗಿದ್ದ ಕುರಿಗಳು ಹೆದರುತ್ತಲೇ ಮೆಲ್ಲಗೆ ಹಿಂದಿರುಗಿ ನೋಡಿದಾಗ ಹುಲಿ ಮಲಗಿಕೊಂಡೇ ಇರುವುದನ್ನು ಕಂಡವು. ಅದು ಸತ್ತು ಹೋಗಿತ್ತು. ಬಹಳ ಹೊತ್ತಿನ ಮೇಲೆ ಹುಲಿಯನ್ನು ಸಮೀಪಿಸಿದವು. ಅಯ್ಯೋ ಪಾಪ, ಹುಲಿ ಮರಿ ತಬ್ಬಲಿಯಾಯಿತು ಎಂದುಕೊಂಡವು. ಮರಿಯನ್ನು ಕಂಡು ಕರುಣೆಯಿಂದ ಅದನ್ನು ನೆಕ್ಕಿ ಎತ್ತಿ ತಮ್ಮೊಡನೆ ಕೊಂಡೊಯ್ದವು. ಅದಕ್ಕೆ ಹಾಲು ಕುಡಿಸಿ ಹುಲ್ಲು ತಿನ್ನಿಸಿ ಸಾಕಿ ಸಲಹಿದವು. ಆ ಹುಲಿಮರಿ ತನ್ನನ್ನು ತಾನು ಕುರಿ ಎಂದೇ ತಿಳಿದಿತ್ತು. ಅದು ಕುರಿಗಳಂತೆಯೇ ಬ್ಯಾ ಬ್ಯಾ ಎಂದು ಕೂಗುತ್ತಿತ್ತು. ಕುರಿ ಕಾಯುವವನು ಈ ವಿಚಿತ್ರ ಘಟನೆಯನ್ನು ಕುತೂಹಲದಿಂದ ವೀಕ್ಷಿಸುತ್ತಿದ್ದ. ಒಂದು ದಿನ ಇತರ ಕುರಿಗಳ ಜೊತೆ ಈ ಕುರಿ ಹುಲಿಯು ಹುಲ್ಲು ಮೇಯುತ್ತಿದ್ದಾಗ ಅದೇ ಅರಣ್ಯಕ್ಕೆ ಬಂದ ಹೊಸ ಹುಲಿಯೊಂದು ಕುರಿಮಂದೆಯಲ್ಲಿ ತನ್ನವನೊಬ್ಬನನ್ನು ಕಂಡು ಆಶ್ಚರ್ಯಪಟ್ಟಿತು. ಓಡಿ ಹೋಗಿ ತನ್ನನ್ನು ತಾನು ಕುರಿ ಎಂದೇ ತಿಳಿದುಕೊಂಡಿದ್ದ ಆ ಕುರಿ ಹುಲಿಯನ್ನು ಹಿಡಿದು ತಂದು, ನೀನು ಹುಲಿ, ಅದೇಕೆ ಕುರಿಯಂತೆ ಅರಚುತ್ತಿದ್ದೀಯಾ, ಹುಲ್ಲು ತಿನ್ನುತ್ತಿದ್ದೀಯಾ ಎಂದು ಗದರಿಸಿತು. ಆಗ ಆ ಕುರಿ ಹುಲಿ, ಅಯ್ಯೋ ನನ್ನನ್ನು ಬಿಟ್ಟು ಬಿಡು, ನಾನು ಕುರಿಮರಿ, ನಾನು ಹುಲ್ಲು ತಿಂದುಕೊಂಡು ಹಾಯಾಗಿರುತ್ತೇನೆ ಎಂದಿತು. ಆಗ ಹಿರಿಯ ಹುಲಿ ಛೀ ಬುದ್ಧಿಹೀನ ಎನ್ನುತ್ತಾ ಆ ಹುಲಿ ಕುರಿಯನ್ನು ಒಂದು ಕೊಳದ ಹತ್ತಿರ ಕರೆದೊಯ್ದು ನೀರಿನಲ್ಲಿ ಬಿದ್ದ ಪ್ರತಿಬಿಂಬಗಳನ್ನು ತೋರಿಸಿ ಅವುಗಳಲ್ಲಿರುವ ಸಮಾನ ಗುಣಧರ್ಮವನ್ನು ಮನಗಾಣಿಸಿತು. ತನ್ನೊಂದಿಗೆ ಅರಣ್ಯಕ್ಕೆ ಕರೆದೊಯ್ದು ಬೇಟೆಯಾಡಿ ತೋರಿಸಿತು. ಹಲವು ಬಾರಿ ಗರ್ಜಿಸಿ ಓಡಾಡಿತು. ಕೆಲವು ದಿನಗಳವರೆಗೂ ಆ ಕುರಿ ಹುಲಿಗೆ ತನ್ನ ಬಗೆಗಿನ ಸಂಶಯ ಭಾವನೆ ದೂರವಾಗಿರಲಿಲ್ಲ. ಕ್ರಮೇಣ ತಾನು ಕುರಿಯಲ್ಲ ಎಂಬ ಭಾವನೆ ದೃಢವಾಯಿತು. ಆಗ ಅದು ಹುಲಿಯಂತೆಯೇ ಓಡಾಡತೊಡಗಿತು. ಹುಲಿಯಾಗಿದ್ದರೂ ತನ್ನನ್ನು ತಾನು ಕುರಿ ಎಂದು ನಂಬಿಕೊಂಡು ಕುರಿಯಂತೆಯೇ ವರ್ತಿಸಿತು ಆ ಹುಲಿಮರಿ. ತನ್ನಲ್ಲಿ ಅದ್ಭುತ ಶಕ್ತಿ ಅಡಗಿದ್ದರೂ ತಾನು ಅಲ್ಪಶಕ್ತಿಯ ಕುರಿ ಎಂಬ ಕಲ್ಪನೆಗೆ ದೃಢವಾಗಿ ಕಟ್ಟುಬಿದ್ದು ಕಿಂಚಿತ್ತೂ ಸಂಶಯವಿಲ್ಲದೆ ಆ ಕಲ್ಪನೆಗೆ ಅನುಗುಣವಾಗಿಯೇ ನಡೆದುಕೊಂಡಿತು. ಕುರಿ ಎಂದು ತಿಳಿದು ಅಂತೆಯೇ ವರ್ತಿಸಿದಾಗಲೂ ಅದು ನಿಜವಾಗಿಯೂ ಹುಲಿಯೇ ಆಗಿತ್ತು. ಹಾಗಾದರೆ ಯಾವುದು ಅದನ್ನು ಕುರಿಯಾಗಿಸಿದ್ದು? ಹೆಪ್ಪುಗಟ್ಟಿದ ತಪ್ಪು ಕಲ್ಪನೆ ಅಥವಾ ಅಜ್ಞಾನ? ತನ್ನ ನಿಜವಾದ ಸ್ವರೂಪದ ಬಗೆಗಿನ ಅಜ್ಞಾನ ಕಳೆದು ತನ್ನ ಸ್ವರೂಪ ದರ್ಶನವಾಗುತ್ತಲೇ ಎಲ್ಲ ಸಂಶಯ, ವಿಪರೀತ ಭಾವನೆಗಳು ದೂರವಾದವು. ಆಗ ಅದು ಹುಲಿಯಂತೆ ವರ್ತಿಸಿತು. ಆತ್ಮವಿಶ್ವಾಸವೆಂದರೆ ಅಹಂಕಾರವಲ್ಲ. ಅಹಂಕಾರ ಅಜ್ಞಾನದಿಂದ ಉಂಟಾಗುತ್ತದೆ. ಆತ್ಮವಿಶ್ವಾಸ ಪ್ರತಿಯೊಬ್ಬನಲ್ಲಿ ಅಡಗಿರುವ ಶಕ್ತಿಯ ಅರಿವಿನಿಂದ ವೃದ್ಧಿಸುತ್ತದೆ. ಯಾವುದನ್ನು ಸತ್ಯವೆಂದು ನಾವು ದೃಢವಾಗಿ ನಂಬುತ್ತೇವೆಯೋ ಆ ನಂಬಿಕೆ ನಮ್ಮ ಯೋಚನೆ, ಭಾವನೆ ಮತ್ತು ಚಟುವಟಿಕೆಗಳ ಮೇಲೆಯೇ ಅಷ್ಟೇ ಏಕೆ ಸಂಪೂರ್ಣ ವ್ಯಕ್ತಿತ್ವದ ಮೇಲೆ ಪ್ರಬಲ ಪ್ರಭಾವ ಬೀರುತ್ತದೆ ಎಂಬುದು ನಿಸ್ಸಂದಿಗ್ಧವಾದ ಒಂದು ಸತ್ಯ. ಸತ್ಯದ ಬಗೆಗಿನ ನಮ್ಮ ಕಲ್ಪನೆ
ನಮ್ಮ ತಿಳುವಳಿಕೆಯನ್ನೇ ಹೊಂದಿಕೊಂಡಿರುತ್ತದೆ. ಪರಮ ಸತ್ಯದ ಬಗೆಗಿನ ನಮ್ಮ ಸಿದ್ಧಾಂತ ನಮ್ಮ ಅರಿವಿನ ಪರಿಧಿಯ ವಿಸ್ತಾರ ವಿಕಾಸಗಳನ್ನು ಅವಲಂಬಿಸಿ ಬದಲಾವಣೆಯಾಗುತ್ತಾ ಇರುತ್ತದೆ ಎಂಬುದು ಇನ್ನೊಂದು ತಥ್ಯ. ಮುಂದಿನ ವಿಷಯ ನೆರಳು ಬೆಳಕು. ನಾನು, ನೀನು, ಅವನು, ಅವಳು, ಅದು ಎಂಬ ಭಾವನೆಗಳು ಸುಮಾರು 2 ವರ್ಷಗಳಾಗುವಾಗ ಮಗುವಿನಲ್ಲಿ ಉದಿಸುತ್ತವೆ ಎನ್ನುತ್ತಾರೆ. ಈ ನಾನುವಿಗೆ ನಾನಾ ತೆರನಾದ ಪ್ರತ್ಯಯಗಳು, ಉಪಾಧಿಗಳು ಸೇರಿಕೊಂಡು ಸಾವಕಾಶವಾಗಿ ಹೇಗೆ ವ್ಯಕ್ತಿತ್ವ ನಿರ್ಮಾಣ ಆಗುತ್ತದೆ ಎಂಬುದನ್ನು ನಾವು ಪರಿಶೀಲಿಸಬಹುದು. ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಾಮಾನ್ಯ ದೃಷ್ಟಿಗೆ ಅಗೋಚರವಾದ ಕೆಲವು ದ್ರವ್ಯಗಳು ಸೇರಿಕೊಂಡಿವೆ. ನಮ್ಮೆದುರಿಗೆ ಇರುವ ವ್ಯಕ್ತಿಯ ದೇಹವನ್ನೇ ನಾವು ಕಾಣುತ್ತೇವೆ. ಕಣ್ಣುಗಳು ಚಲಿಸುವುದು, ಕಣ್ಣು ಮುಚ್ಚಿ ತೆರೆಯುವುದು, ಬಾಯಿ ಮತ್ತು ತುಟಿಗಳ ಚಲನೆ, ಮುಖ ತಿರುಗಿಸುವುದು, ಯಾವುದೋ ಒಂದು ಕೆಲಸದಲ್ಲಿ ಇಡೀ ದೇಹದ ಚಲನೆ ಮತ್ತು ಚೇಷ್ಟೆ, ದೇಹದ ನಿಲುವು ಮತ್ತು ಮೈಬಣ್ಣ, ಇವುಗಳೆಲ್ಲ ನಮ್ಮ ಗಮನಕ್ಕೆ ಬರುವಂತಹ ಸಂಗತಿಗಳು. ಆದರೆ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಅಗೋಚರವಾದದ್ದು ಅಲ್ಲವೇ? ಮನುಷ್ಯನ ಹೊರ ರೂಪವನ್ನು ಸುಲಭವಾಗಿ ತಿಳಿದುಕೊಂಡಂತೆ ಅಗೋಚರವಾದ ಅಂಶಗಳನ್ನು ತಿಳಿಯುವಂತಾದರೆ ನಾವು ಹೊಸ ಜಗತ್ತಿನಲ್ಲೇ ಬದುಕಿದಂತಾಗುತ್ತದೆ. ನಾವು ಬದುಕಿಕೊಂಡಿರುವುದು ನಮಗೆ ಗೋಚರಿಸುವ ಮಾನವ ಜಗತ್ತಿನಲ್ಲಿ, ಅಂದರೆ ತೋರಿಕೆಯ ಜಗತ್ತಿನಲ್ಲಿ. ನಮ್ಮ ಯೋಚನೆಗಳು, ಭಾವನೆಗಳು, ಕಲ್ಪನೆಗಳು, ಸ್ಮೃತಿಗಳು, ಹಗಲುಗನಸುಗಳು, ಆಸೆ, ಆಸಕ್ತಿ, ಅನಿಸಿಕೆಗಳು ಅಗೋಚರವಾಗಿವೆ. ನಮ್ಮ ರಹಸ್ಯಗಳು, ಯೋಜನೆಗಳು, ಅಭೀಪ್ಸೆ, ಆಕಾಂಕ್ಷೆಗಳು, ತರ್ಕ ವಿತರ್ಕಗಳು, ಶ್ರದ್ಧೆ, ಸಂಶಯಗಳು, ಹಸಿವೆ, ಹಂಬಲಗಳು, ರಾಗದ್ವೇಷಗಳು, ಬೇಕು ಬೇಡಗಳು, ಇವುಗಳೆಲ್ಲ ಅಗೋಚರವೇ. ಆದರೆ ಅವುಗಳೆಲ್ಲ ನಮ್ಮ ವ್ಯಕ್ತಿತ್ವದ ಮೂಲ ದ್ರವ್ಯಗಳು. ವ್ಯಕ್ತಿತ್ವ ನಿರ್ಮಾಣದ ಈ ಮೂಲ ದ್ರವ್ಯಗಳು ಅಹಂ ಅಥವಾ ನಾನು ಭಾವನೆಯನ್ನು ಸುತ್ತುವರೆದಿರುತ್ತದೆ. ನನ್ನ ಬಗೆಗಿನ ನಾನು ಬೆಳೆಸಿಕೊಂಡು ಬಂದಿರುವ ರೂಢ ಮೂಲವಾದ ಕಲ್ಪನೆಯ ತಾಯಿ ಬೇರಿನಿಂದ ಅವು ಪೋಷಿತವಾಗಿ ನನ್ನ ವ್ಯಕ್ತಿತ್ವ ಮತ್ತು ಬದುಕನ್ನು ರೂಪಿಸುತ್ತವೆ. ಬೆಳಕಿನಲ್ಲಿ ಕಂಗೊಳಿಸುವ ಭವ್ಯ ಕಟ್ಟಡದ ನೀಲಿ ನಕಾಶೆ ನೆರಳಿನಲ್ಲಿ ಎಲ್ಲೋ ಅಡಗಿರುವಂತೆ ಗೋಚರಿಸುವ ವ್ಯಕ್ತಿಯ ಹಿನ್ನೆಲೆಯಲ್ಲಿ, ಅಂದರೆ ಸುಪ್ತ ಮನದ ಆಳದಲ್ಲಿ ಅಡಗಿದೆ ಈ ನಾನು ಮತ್ತು ಅದನ್ನು ಸುತ್ತುವರೆದ ಯೋಚನೆ, ಭಾವನೆ ಮತ್ತು ಸಂಸ್ಕಾರಗಳು. ಮುಂದಿನ ವಿಷಯ ಸ್ವವ್ಯಕ್ತಿತ್ವ ಚಿತ್ರ. ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಜಗತ್ಪ್ರಸಿದ್ಧ ಪ್ಲಾಸ್ಟಿಕ್ ಸರ್ಜನ್. ಎಷ್ಟೋ ಮಂದಿ ಜಾಂಬವಂತರನ್ನು ಮನ್ಮಥರನ್ನಾಗಿ ಪರಿವರ್ತಿಸಿದ ಮಹಾನುಭಾವರು ಅವರು. ಅನೇಕ ಅಡ್ಡಮೋರೆಯ, ಗಂಟು ಮೂಗಿನ, ಗುಜ್ಜು ಗೊರಲಿನ, ಬೊಜ್ಜು ದೇಹದ, ದೊಡ್ಡ ಕೈಕಾಲುಗಳ, ಉದುರಿದ ರೋಮ ಮೀಸೆಗಳ ಜನರ ಅಂಕುಡೊಂಕುಗಳನ್ನು ತಿದ್ದಿ ತೀಡಿದವರು. ದೈಹಿಕ ಅಂಕುಡೊಂಕುಗಳು ದೂರವಾಗುತ್ತಿರುವಾಗಲೇ ಅವರ ಮನಸ್ಸಿನಲ್ಲಿ ಆತ್ಮವಿಶ್ವಾಸ, ಧೈರ್ಯೋತ್ಸಾಹ ಗರಿಗೆದರುವುದನ್ನು ಡಾಕ್ಟರ್ ಮಾಲ್ಟ್ಸ್ ಕಂಡಿದ್ದರು. ಅವರು ತಮ್ಮ ಬಗೆಗೆ ಕಲ್ಪಿಸಿಕೊಂಡಿದ್ದ ಕೀಳರಿಮೆಯ ಭಾವನೆಗಳು ದೂರವಾಗಿರುವುದನ್ನು ನೋಡಿದ್ದರು. ಉದಾಹರಣೆಗೆ, ಸೀಳು ತುಟಿಯ ಹುಡುಗನೊಬ್ಬ ತನ್ನ ಬಗೆಗೆ ನಾಚಿಕೊಂಡು ಉಳಿದವರಿಂದ ದೂರವಾಗಿ ಎಲ್ಲರೂ ತನ್ನನ್ನು ನೋಡಿ ಅಪಹಾಸ್ಯ ಮಾಡುತ್ತಾರೆ ಎಂದುಕೊಂಡು ಕೀಳರಿಮೆ ಬೆಳೆಸಿಕೊಂಡು ಮೂಲೆ ಸೇರುತ್ತಾನೆ. ಶಸ್ತ್ರಚಿಕಿತ್ಸೆಯ ಕೆಲ ದಿನಗಳ ನಂತರ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡು ಸಂತೋಷಪಟ್ಟು ತನ್ನ ವ್ಯಕ್ತಿತ್ವದ ಬಗೆಗೆ ಆತ್ಮವಿಶ್ವಾಸ ತಾಳಿ ಎಲ್ಲರೊಡನೆ ಬೆರೆತು ಅಧ್ಯಯನದಲ್ಲೂ ಆಟೋಟಗಳಲ್ಲೂ ಮುನ್ನಡೆದು ಹೊಸ ವ್ಯಕ್ತಿಯೇ ಆದ. ಎಷ್ಟೋ ಮಂದಿಯಲ್ಲಿ ಈ ರೀತಿಯ ಶಸ್ತ್ರಚಿಕಿತ್ಸೆಗಳಿಂದ ಹಠಾತ್ತಾದ ಹಾಗೂ ಆಶ್ಚರ್ಯಕರ ಬದಲಾವಣೆಗಳು ಕಂಡುಬಂದಿವೆ. ಆದರೆ ಹಲವು ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾದರೂ ಮುಖದ ಮೇಲಿನ ಅಂಕುಡೊಂಕುಗಳು ದೂರವಾಗಿ ಸೌಂದರ್ಯ ವೃದ್ಧಿಯಾದರೂ ವ್ಯಕ್ತಿಯಲ್ಲಿ ನಿರೀಕ್ಷಿಸಿದ ಯಾವ ಬದಲಾವಣೆಗಳೂ ಕಂಡುಬರಲಿಲ್ಲ.
ಅವರ ಆತ್ಮವಿಶ್ವಾಸದ ಹೀನತೆ ದೂರವಾಗಲಿಲ್ಲ. ಸೋಲಿನ ಮನೋಭಾವ ಅವರನ್ನು ಬಿಡಲಿಲ್ಲ. ನಿರಾಸೆ ಮತ್ತು ನಿರುತ್ಸಾಹಗಳಿಂದ ಅವರು ಪರಿತಪಿಸುತ್ತಿದ್ದರು. ಅವರ ಹೊರ ಮುಖವಲ್ಲ, ಮನಸ್ಸಿನ ಮುಖ ಬದಲಾಗಬೇಕಿತ್ತು. ಮನಸ್ಸಿನ ಆಳದಲ್ಲಿ ಬೇರೂರಿದ ತಮ್ಮ ವ್ಯಕ್ತಿತ್ವದ ಬಗೆಗಿನ ಅವರ ಕಲ್ಪನೆಗಳು ಬದಲಾಗಬೇಕಿತ್ತು ಎಂಬುದನ್ನು ಡಾಕ್ಟರ್ ಮಾಲ್ಟ್ಸ್ ಕಂಡುಕೊಳ್ಳಬೇಕಾಯಿತು. ಆ ಬದಲಾವಣೆಯಿಂದ ಅವರ ಬದುಕಿನಲ್ಲಿ ಅಪೂರ್ವ ಪರಿವರ್ತನೆಯಾದುದನ್ನು ಕಂಡು ಒಂದು ಸಿದ್ಧಾಂತವನ್ನು ಕಂಡುಕೊಂಡರು. ಅದೇ ಸ್ವವ್ಯಕ್ತಿತ್ವ ಚಿತ್ರ, ಸೆಲ್ಫ್ ಇಮೇಜ್. ಅದು ಬದಲಾವಣೆಯಾದರೆ ವ್ಯಕ್ತಿಯಲ್ಲಿ ಅಪೂರ್ವ ತಿರುವು ಸಾಧ್ಯವಾಗುತ್ತದೆ ಎಂಬುದನ್ನು ಸಹಸ್ರಾರು ಪ್ರಯೋಗ ಅನುಭವಗಳಿಂದ ಕಂಡುಕೊಂಡು ಒಂದು ಗ್ರಂಥವನ್ನೇ ಬರೆದರು. ಈ ಪದ್ಧತಿಯ ಪ್ರಯೋಜನ ಪಡೆದುಕೊಂಡ ಮೇಲೆ ದಡ್ಡರೆಂದು ಪರಿಗಣಿತರಾಗಿ ಫೇಲಾಗಿದ್ದ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾದರು. ಹುಟ್ಟುಗಟ್ಟಿದ ಸೋಲಿನ ಮನೋಭಾವದವರು ಉತ್ಸಾಹಿಗಳಾಗಿ ಉದ್ಯಮಶೀಲರಾದರು. ದಕ್ಷತೆ ಸಾಮರ್ಥ್ಯಗಳಲ್ಲಿ ಹಿಂದೆ ಬಿದ್ದಿದ್ದವರು ಉನ್ನತ ಮಟ್ಟಕ್ಕೇರಿದರು. ಅಂತರ್ಮುಖತೆ ನಾಚಿಕೆಯ ಸ್ವಭಾವದವರು ಕೂಡ ನಿರ್ಭೀತಿಯಿಂದ ಎಲ್ಲರೊಂದಿಗೆ ವ್ಯವಹರಿಸತೊಡಗಿದರು. ಎಲ್ಲರ ಬದುಕಿಗೂ ಉಪಯುಕ್ತವಾಗುವಂಥ, ಮುಖ್ಯವಾಗಿ ಹಿಂದುಳಿದವರಿಗೆ ತಾರಕವಾಗುವಂತಹ ಒಂದು ಮನೋವೈಜ್ಞಾನಿಕ ಸಂಶೋಧನೆ ಇದು. ನಮಗೆ ಗೊತ್ತಿರಲಿ ಬಿಡಲಿ, ನಮ್ಮ ಬಗೆಗೆ ಪ್ರತಿಯೊಬ್ಬರೂ ಮಾನಸಿಕವಾಗಿ ಒಂದು ನೀಲಿ ನಕಾಶೆ ಅಥವಾ ಚಿತ್ರ ಮಾಡಿಕೊಂಡಿರುತ್ತೇವೆ. ಅದನ್ನು ಆಂಗ್ಲ ಭಾಷೆಯಲ್ಲಿ ಸೆಲ್ಫ್ ಇಮೇಜ್ ಎಂದು ಕರೆಯುತ್ತಾರೆ. ಇದು ನಮ್ಮ ಸಾಮಾನ್ಯ ಅರಿವಿಗೆ ಗೋಚರಿಸುವುದಿಲ್ಲ. ನಾನೊಬ್ಬ ಇಂತಿಂಥ ಜಾತಿ, ಮತ, ಕುಲಕ್ಕೆ ಸೇರಿದ ಇಂತಿಂಥ ರೀತಿಯ ಮನುಷ್ಯ ಎಂಬ ಭಾವನೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇದೆ. ಸಾಮಾನ್ಯವಾಗಿ ಇದು ನಮಗೆ ಗೋಚರಿಸುವುದಿಲ್ಲ. ಆದರೆ ನಮ್ಮ ಮನಸ್ಸಿನ ಆಳದಲ್ಲಂತೂ ನಿಸ್ಸಂಶಯವಾಗಿ ಅದರ ಅಸ್ತಿತ್ವವಿದೆ. ಅದು ಬಾಲ್ಯದಿಂದಲೇ ನಮ್ಮದೇ ಆದ ನಂಬಿಕೆಗಳಿಂದ ಬಲಿತು ಬೆಳೆದಿರುತ್ತದೆ. ಕೆಲವೊಂದು ನಂಬಿಕೆಗಳು ಸರಿಯಾಗಿ ಬುದ್ಧಿ ತಿಳಿಯುವುದಕ್ಕೂ ಮೊದಲಿನಿಂದಲೇ ಬಲಿತು ಬಿಡುತ್ತವೆ. ನಾವು ಪಡೆದ ಅನುಭವಗಳು, ಸಾಧನೆ ಸಿದ್ಧಿಗಳು, ಗೆಲುವು ಯಶಸ್ಸುಗಳು, ನೋವು ಆಶಾಭಂಗ, ಅಪಮಾನಗಳು, ಸ್ಥಿತಿಗತಿಯಲ್ಲಿ ಉಂಟಾದ ಏರುಪೇರುಗಳು, ಇತರರು ನಮ್ಮ ಮೇಲೆ ಬಾಲ್ಯದಿಂದಲೇ ತೋರುತ್ತಿದ್ದ ಪ್ರತಿಕ್ರಿಯೆಗಳು, ಇವೆಲ್ಲವುಗಳಿಂದ ಈ ನಂಬಿಕೆಗಳು ರೂಪ ತಾಳುತ್ತವೆ. ಒಟ್ಟು ಅವುಗಳ ಮೊತ್ತದಿಂದ ನಮ್ಮದೇ ಆದ ವ್ಯಕ್ತಿತ್ವದ ಚಿತ್ರವೊಂದು ನಮ್ಮ ಸಾಮಾನ್ಯ ಅರಿವಿಗೆ ಗೋಚರಿಸದೆ ಸಿದ್ಧವಾಗಿರುತ್ತದೆ. ಅದಕ್ಕೆ ಅನುಗುಣವಾಗಿಯೇ ನಾವು ವರ್ತಿಸುತ್ತೇವೆ ಎನ್ನುತ್ತಾರೆ ಮನೋವಿಜ್ಞಾನಿಗಳು. ನಮ್ಮ ನಡತೆ, ಕಾರ್ಯವಿಧಾನ, ಭಾವನೆ, ವರ್ತನೆಯ ಕ್ರಮಗಳು, ಸಾಮರ್ಥ್ಯ, ವೈಶಿಷ್ಟ್ಯಗಳೂ ಕೂಡ ದೃಢವಾಗಿ ಬೇರುಬಿಟ್ಟ ಸ್ವವ್ಯಕ್ತಿತ್ವ ಚಿತ್ರ ಅಥವಾ ನೀಲಿ ನಕಾಶೆಗಳಿಗೆ ಅನುಗುಣವಾಗಿಯೇ ಇರುತ್ತವೆ. ನಮ್ಮನ್ನು ನಾವು ಎಂಥ ವ್ಯಕ್ತಿ ಎಂದು ಮನಸ್ಸಿನ ಆಳದಲ್ಲಿ ಚಿತ್ರಿಸಿಕೊಂಡಿರುತ್ತೇವೆಯೋ ಅದಕ್ಕೆ ಅನುಗುಣವಾಗಿಯೇ ವರ್ತಿಸುತ್ತೇವೆ. ಮೇಲಿನ ಈ ಸಿದ್ಧಾಂತ ಎಷ್ಟರ ಮಟ್ಟಿಗೆ ಸತ್ಯಸಂಗತಿ? ವ್ಯಕ್ತಿತ್ವ ನಿರ್ಮಾಣದಲ್ಲಿ ನಾನು ಎಂಬ ಕಲ್ಪನೆ ಎಂತಹ ಪಾತ್ರ ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮುಂದಿನ ಘಟನೆ ಸಹಕಾರಿಯಾಗುತ್ತದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.